ಮಾಜಿ ಅಧ್ಯಕ್ಷರಾದಂತ ಜಯರಾಮ್ ಅವರು ಎಲ್ಲ ಮಾಡ್ತಾರೆ, ಹೋಗಿ ಕೆಳಗಡೆ ನಿಂತಿರ್ತಾರೆ. ಬನ್ನಿ ಸರ್, ವೇದಿಕೆ ಮೇಲೆ ಸ್ವಲ್ಪ. ಅದೇ ರೀತಿ ಈ ಗ್ರಾಮದ ಎಲ್ಲ ಹಿರಿಯರು ಈ ಒಂದು ಏನ ರಾಜ್ಯೋತ್ಸವಕ್ಕೆ ಎಲ್ಲ ಬಂದಿದ್ದೀರಾ. ತಮ್ಮೆಲ್ಲರಿಗೂ ತುಂಬ ರೀತಿಯ ಧನ್ಯವಾದಗಳು. ಮುರಳಿ ಸರ್ ಒಂದೆರಡು ಮಾತಾಡ್ಬೇಕು ಅಂತ ತಮ್ಮನ್ನು ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ 20ನೇ ವರ್ಷದ ಕನ್ನಡ ಹತ್ತೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದಂತಹ ಗಜೇಂದ್ರ ಗೆಳೆಯರ ಬಳಗ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ವೇದಿಕೆ ಮೇಲೆ ನೆರೆದಿರುವಂತಹ ತಿಮ್ಮರಸಪ್ಪ ಅವರೇ, DJ ಮೂರ್ತಿ ಅವರೇ, ನಮ್ಮ ಸಹಪಾಠಿ ಕುಮಾರಸ್ವಾಮಿ ಅವರೇ, ನಮ್ಮ ನಟರಾಜ್ ಅವರೇ, ಶ್ರೀನಿವಾಸ್ ಅವರೇ, ಹಾಗೂ ನೆರೆದಿರುವಂಥ ಎಲ್ಲರಿಗೂ, ಜಯರಾಮ್ ಅವರೇ, ನೆರೆದಿರುವಂಥ ಎಲ್ಲರಿಗೂ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಕರೆದು ದೇವರ ಆಶೀರ್ವಾದ ಕೃಪೆಗೆ ಪಾತ್ರ ಮಾಡಿ ನಮ್ಮನ್ನ. ಈಗ ಕನ್ನಡ 1955ರಿಂದ ನವೆಂಬರ್ 1 ನಮ್ಮ ದೇಶ ಮೈಸೂರು ಆಡಳಿತ ಅಂತ ಮಾಡಿದ್ರು. ಕನ್ನಡ ಮಾತಾಡುವ ಪ್ರಾಂತ್ಯನ ಮೈಸೂರು ರಾಜ್ಯ ಅಂತ ಮಾಡ್ತಾರೆ. ಬ್ರಿಟಿಷರ ಆಡಳಿತದಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮೈಸೂರು ರಾಜ್ಯ ಅಂತ ಮಾಡ್ತಾರೆ. ಅದು ಹೆಂಗ್ ಮಾಡ್ತಾರೆ ಅಂದ್ರೆ ಕನ್ನಡ ಮಾತಾಡುವಂತ ಪ್ರಾಂತ್ಯಗಳಿಗೆ ಸೇರಿ ಮೈಸೂರು ರಾಜ್ಯ ಆಗ್ತದೆ. 1972 ನವೆಂಬರ್ 1ರಲ್ಲಿ ನಾವು ಕರ್ನಾಟಕ ರಾಜ್ಯ ಅಂತ ಆಗ್ತದೆ. ಅದು ಕನ್ನಡ ಮಾತಾಡುವ ರಾಜ್ಯಗಳು ಕರ್ನಾಟಕ ರಾಜ್ಯ ಅಂತ ಮಾಡ್ತಾರೆ. ಹಾಗಾಗಿ ಸಾವಿರಾರು ವರ್ಷ ಇತಿಹಾಸವುಳ್ಳ ನಮ್ಮ ಕನ್ನಡ ಭಾಷೆ, ಹೌದಾ, ಕನ್ನಡ ಭಾಷೆ ಜನಪದ ಸಾಹಿತ್ಯದಿಂದ ಹಿಡಿದು ಋಷಿ ಮುನಿಗಳಿಂದ ಹಿಡಿದು ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಜಾಸ್ತಿ ಇದ್ದಾರೆ, ಹೌದಾ ಇಲ್ವಾ? ಹಾಗಾಗಿ ನಡೆ ಕನ್ನಡ, ನುಡಿ ಕನ್ನಡ, ತನು ಕನ್ನಡ, ಮನ ಕನ್ನಡ, ಕಲಿ ಕನ್ನಡ ಅಂತ ಹೇಳಿ ನಮ್ಮ ನಡೆ, ನುಡಿ, ತನು, ಮನಗಳನ್ನೆಲ್ಲ ಕನ್ನಡಕ್ಕೆ ಹೋಲಿಸಿದ್ದಾರೆ. ನಮ್ಮ ತಾಯಿ ನುಡಿ ಕನ್ನಡ, ನಮ್ಮ ತಾಯಿಗೆ ಹೋಲಿಸಿದ್ದೀವಿ ಕನ್ನಡನ. ಹಾಗಾಗಿ ಎಲ್ಲರೂ ನಮ್ಮ ಮಾತೃಭಾಷೆ, ನಮ್ಮ ರಾಜ್ಯ ಭಾಷೆ ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು. ಹಾಗಾಗಿ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭವಾಗಲಿ ಅಂತ ಹೇಳ್ತಾರೆ. ಜೈ ಭುವನೇಶ್ವರಿ, ಜೈ ಕನ್ನಡ. ಮುರಳಿ ಸರ್, ರಾಜ್ಯೋತ್ಸವಕ್ಕೆ ಯಾಕೆ ಹರಿದು ಹಂಚೋಗಿದ ರಾಜ್ಯಗಳನ್ನ, ಜಿಲ್ಲೆಗಳನ್ನ ಒಟ್ಟುಗೂಡಿಸಿ ಈ ಒಂದು ಕನ್ನಡ ಏಕೀಕರಣ, ಕರ್ನಾಟಕ ಏಕೀಕರಣ ಮಾಡಿ ಕರ್ನಾಟಕ ಅಂತ ಹೆಸರಿಟ್ಟು ಇಲ್ಲಿಗೆ 70 ವರ್ಷ ಆಗಿದೆ. ಹಾಗೂ ಜನತಾ ಕಾಲೋನಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳ. ಈಗ ನಮ್ಮ ಹಿರಿಯರು, ಗ್ರಾಮಸ್ಥರು, ನಮ್ಮ ಎಂ ತಿಮ್ಮರಸಪ್ಪ ಅಪ್ಪಾಜಿಯವರು ಮಾತಾಡ್ತಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಈ ಕಾಲೋನಿಯ 20ನೇ ವರ್ಷದ ರಾಜ್ಯೋತ್ಸವ ಇದು ದೇಶಕ್ಕೆ 70ನೇ ವರ್ಷದ್ದು 20ನೇ ವರ್ಷದ್ದು ಜ್ವರ ಮಾತಾಡ್ಬೇಕಾ? ಕನ್ನಡ ರಾಜ್ಯೋತ್ಸವ. ಈ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳೆಲ್ಲ ಸಿಬ್ಬಂದಿ ವರ್ಗದವರು ದಯಮಾಡಿ ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾವೆಲ್ಲರೂ ಆಭಾರಿಗಳು. ಈ ಕಾಲೋನಿ ಒಳಗೆ ಸುಮಾರು 20 ವರ್ಷದಿಂದ ಈ ಒಂದು ಕಾರ್ಯಕ್ರಮ, ರಾಜ್ಯೋತ್ಸವದ ಕಾರ್ಯಕ್ರಮ ಚಿಕ್ಕದಾಗಿ ಮಾಡ್ತಿದ್ರು. ಇವತ್ತು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ದೇವಸ್ಥಾನ ಕರೆಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಮೆರಗಿನಿ ಎಲ್ಲ ಕರೀತೇವೆ. ಅದರಿಂದ ಯುವಕರಲ್ಲಿ ನಾವು ಕೇಳೋದು ಇಷ್ಟೇ, ನಾವು ಕನ್ನಡಿಗರು ಇಂಡಿಯಾ ದೇಶದ ಏನಿದೆ ಇಲ್ಲಿ ಬೇಕಾದಷ್ಟು ನದಿಗಳು, ಪರ್ವತಗಳು, ಒಳ್ಳೊಳ್ಳೆ ಸಾಹಿತಿಗಳು ಹುಟ್ಟಿ ಬೆಳೆದಂತ ಈ ಒಂದು ನಾಡಿನಲ್ಲಿ ಕನ್ನಡ ನಾಡು. ಇವತ್ತು ನಾವೆಲ್ಲರೂ ಕನ್ನಡಿಗರಾಗಿರ್ಬೇಕು. ಕನ್ನಡ